ನಾನೀಗ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಚೊಕ್ಕಹಳ್ಳಿಯಲ್ಲಿದ್ದೀನಿ. ಕಾರಣ ಎಷ್ಟೇ, ಚೊಕ್ಕಹಳ್ಳಿಯಲ್ಲಿ 3 ಹೆಲಿಪ್ಯಾಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇಳಿದ್ಬಿಟ್ಟು ನೇರವಾಗಿ ಕೆಂಪೇಗೌಡ ಏರ್ಪೋರ್ಟ್ ಇಂದ ಸೀದಾ ಚಿಕ್ಕಬಳ್ಳಾಪುರದ ಚೊಕ್ಕಹಳ್ಳಿಗೆ ಆಗಮನವನ್ನು ಮಾಡ್ತಾರೆ. 3 ಹೆಲಿಪ್ಯಾಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ. 2ರಲ್ಲಿ ನರೇಂದ್ರ ಮೋದಿ ಅವರ ಸೆಕ್ಯೂರಿಟಿ ಬರ್ತಾರೆ, 1ರಲ್ಲಿ ನರೇಂದ್ರ ಮೋದಿ ಅವರು ಆಗಮನವನ್ನು ಮಾಡ್ತಾರೆ. ನರೇಂದ್ರ ಮೋದಿ ಅವರು ಆಗಮಿಸಿ ಅದೇ ಹೆಲಿಕಾಪ್ಟರ್ ಮುಖಾಂತರ ನೀವು ನೇರವಾಗಿ ಗಮನಿಸಬಹುದು ದೊಡ್ಡ ಮಟ್ಟದ ವಿಜಯ ಸಂಕಲ್ಪ ಸಮಾವೇಶವನ್ನ ನಡೆಸೋಕೆ ಉದ್ದೇಶಿಸಿ ದೊಡ್ಡ ಮಟ್ಟದ ಸಮಾವೇಶವನ್ನ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಇದೇ ಸಮಾವೇಶ ಮಾಡ್ತಾ ಇರುವಂತಹ ಸ್ಥಳ, ಅಲ್ಲಿಂದ ಹೆಲಿಪ್ಯಾಡ್ ಇಂದ ನೇರವಾಗಿ ಇಳಿದುಬಿಟ್ಟು ನೇರವಾಗಿ ಅವರು ಈ ಸಮಾವೇಶಕ್ಕೆ ಹೋಗ್ತಾರೆ. ಅಲ್ಲಿ ಕಾರ್ಯಕರ್ತರನ್ನ ಹಾಗೆ ಬಿಜೆಪಿ ಮುಖಂಡರನ್ನ ಹಾಗೆ ಬಿಜೆಪಿ ಕಾರ್ಯಕರ್ತರನ್ನ ಸಾರ್ವಜನಿಕರನ್ನ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡಲಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರುವಂತದ್ದು ಎಕ್ಸ್ಕ್ಲೂಸಿವ್ ದೃಶ್ಯ. ಮಧ್ಯಾಹ್ನ 3:30ಕ್ಕೆ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರದ ಈ ಚೊಕ್ಕಹಳ್ಳಿಯ ಈ ಒಂದು ಏರ್ಪೋರ್ಟ್ಗೆ ಆಗಮನವನ್ನು ಮಾಡ್ತಾರೆ. ಚೊಕ್ಕಹಳ್ಳಿಯಲ್ಲಿದ್ದೀನಿ. ಕಾರಣ ಎಷ್ಟೇ, ಚೊಕ್ಕಹಳ್ಳಿಯಲ್ಲಿ 3 ಹೆಲಿಪ್ಯಾಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇಳಿದ್ಬಿಟ್ಟು ನೇರವಾಗಿ ಕೆಂಪೇಗೌಡ ಏರ್ಪೋರ್ಟ್ ಇಂದ ಸೀದಾ ಚಿಕ್ಕಬಳ್ಳಾಪುರದ ಚೊಕ್ಕಹಳ್ಳಿಗೆ ಆಗಮನವನ್ನು ಮಾಡ್ತಾರೆ. 3 ಹೆಲಿಪ್ಯಾಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ. 2ರಲ್ಲಿ ನರೇಂದ್ರ ಮೋದಿ ಅವರ ಸೆಕ್ಯೂರಿಟಿ ಬರ್ತಾರೆ, 1ರಲ್ಲಿ ನರೇಂದ್ರ ಮೋದಿ ಅವರು ಆಗಮನವನ್ನು ಮಾಡ್ತಾರೆ. ನರೇಂದ್ರ ಮಟ್ಟದ ವಿಜಯ ಸಂಕಲ್ಪ ಸಮಾವೇಶವನ್ನ ನಡೆಸೋಕೆ ಉದ್ದೇಶಿಸಿ ದೊಡ್ಡ ಮಟ್ಟದ ಸಮಾವೇಶವನ್ನ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಇದೇ ಸಮಾವೇಶ ಮಾಡ್ತಾ ಇರುವಂತಹ ಸ್ಥಳ, ಅಲ್ಲಿಂದ ಹೆಲಿಪ್ಯಾಡ್ ಇಂದ ನೇರವಾಗಿ ಇಳಿದುಬಿಟ್ಟು ನೇರವಾಗಿ ಅವರು ಈ ಸಮಾವೇಶಕ್ಕೆ ಹೋಗ್ತಾರೆ. ಅಲ್ಲಿ ಕಾರ್ಯಕರ್ತರನ್ನ ಹಾಗೆ ಬಿಜೆಪಿ ಮುಖಂಡರನ್ನ ಹಾಗೆ ಬಿಜೆಪಿ ಕಾರ್ಯಕರ್ತರನ್ನ ಸಾರ್ವಜನಿಕರನ್ನ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡಲಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರುವಂತದ್ದು ಎಕ್ಸ್ಕ್ಲೂಸಿವ್ ದೃಶ್ಯ. ಮಧ್ಯಾಹ್ನ 3:30ಕ್ಕೆ ನರೇಂದ್ರ ಮೋದಿ ಅವರು ನಾನೀಗ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಚೊಕ್ಕಹಳ್ಳಿಯಲ್ಲಿದ್ದೀನಿ. ಕಾರಣ ಎಷ್ಟೇ, ಚೊಕ್ಕಹಳ್ಳಿಯಲ್ಲಿ 3 ಹೆಲಿಪ್ಯಾಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇಳಿದ್ಬಿಟ್ಟು ನೇರವಾಗಿ ಕೆಂಪೇಗೌಡ ಏರ್ಪೋರ್ಟ್ ಇಂದ ಸೀದಾ ಚಿಕ್ಕಬಳ್ಳಾಪುರದ ಚೊಕ್ಕಹಳ್ಳಿಗೆ ಆಗಮನವನ್ನು ಮಾಡ್ತಾರೆ. 3 ಹೆಲಿಪ್ಯಾಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ. 2ರಲ್ಲಿ ನರೇಂದ್ರ ಮೋದಿ ಅವರ ಸೆಕ್ಯೂರಿಟಿ ಬರ್ತಾರೆ, 1ರಲ್ಲಿ ನರೇಂದ್ರ ಮೋದಿ ಅವರು ಆಗಮನವನ್ನು ಮಾಡ್ತಾರೆ. ನರೇಂದ್ರ ಮೋದಿ ಅವರು ಆಗಮಿಸಿ ಅದೇ ಹೆಲಿಕಾಪ್ಟರ್ ಮುಖಾಂತರ ನೀವು ನೇರವಾಗಿ ಗಮನಿಸಬಹುದು ದೊಡ್ಡ ಮಟ್ಟದ ವಿಜಯ ಸಂಕಲ್ಪ ಸಮಾವೇಶವನ್ನ ನಡೆಸೋಕೆ ಉದ್ದೇಶಿಸಿ ದೊಡ್ಡ ಮಟ್ಟದ ಸಮಾವೇಶವನ್ನ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಇದೇ ಸಮಾವೇಶ ಮಾಡ್ತಾ ಇರುವಂತಹ ಸ್ಥಳ, ಅಲ್ಲಿಂದ ಹೆಲಿಪ್ಯಾಡ್ ಇಂದ ನೇರವಾಗಿ ಇಳಿದುಬಿಟ್ಟು ನೇರವಾಗಿ ಅವರು ಈ ಸಮಾವೇಶಕ್ಕೆ ಹೋಗ್ತಾರೆ. ಅಲ್ಲಿ ಕಾರ್ಯಕರ್ತರನ್ನ ಹಾಗೆ ಬಿಜೆಪಿ ಮುಖಂಡರನ್ನ ಹಾಗೆ ಬಿಜೆಪಿ ಕಾರ್ಯಕರ್ತರನ್ನ ಸಾರ್ವಜನಿಕರನ್ನ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡಲಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರುವಂತದ್ದು ಎಕ್ಸ್ಕ್ಲೂಸಿವ್ ದೃಶ್ಯ. ಮಧ್ಯಾಹ್ನ 3:30ಕ್ಕೆ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರದ ಈ ಚೊಕ್ಕಹಳ್ಳಿಯ ಈ ಒಂದು ಏರ್ಪೋರ್ಟ್ಗೆ ಆಗಮನವನ್ನು ಮಾಡ್ತಾರೆ. ನೋಡಿ, ಅಲ್ಲಿ ಈಗಾಗಲೇ ಅಲ್ಲಿ SPG ಕಮಾಂಡ್ ಅವರು ಕೂಡ ಅಲ್ಲಿ ಯಾವ ರೀತಿಯಾಗಿ ಚೆಕಪ್ ಅನ್ನ ಮಾಡ್ತಾ ಇದ್ದಾರೆ. ಶ್ವಾನ ದಳದವರು ಇರ್ಬೋದು ಅಥವಾ ಬಾಂಬ್ ಸ್ಕ್ವಾಡ್ನವರು ಎಲ್ಲರೂ ಕೂಡ ಅಲ್ಲಿ ಚೆಕಪ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಎಸ್, ನೋಡಿ ಯಾವ ರೀತಿಯಾಗಿ ಚೆಕಪ್ ಅನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕರ್ನಾಟಕ ಪೊಲೀಸ್ನವರು ಇದ್ದಾರೆ, 1,500 ಪೊಲೀಸರು ಇಲ್ಲಿ ಇರುವಂತದ್ದು. 1,05,000 ಸಾರ್ವಜನಿಕರಿಗೆ ಹಾಗೆ ಬಿಜೆಪಿ ಕಾರ್ಯಕರ್ತರಿಗೆ ಆಸನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ದೊಡ್ಡ ಮಟ್ಟದ ಈ ಒಂದು ಸಮಾವೇಶಕ್ಕೆ ಎಲ್ಲರೂ ಕೂಡ ಸಾಕ್ಷಿ ಆಗಲಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.